ಯಾವ್ಯಾವ ಸಮಸ್ಯೆಗಳನ್ನ ನಾವು ನಿರ್ಲಕ್ಷ್ಯ ಮಾಡಿದೀವಿ. ನಮ್ಮ ದೇಶದಲ್ಲಿ ಜಾತಿ ಕುಲ ಮತ ಅನ್ನೋದೇ 1952 ನಲ್ಲಿ ಹೋಗಿ ಜನ ವೋಟ್ ಹಾಕೋದು. ನೋ ಬಡಿ ಸ್ಟಾಪ್ಡ್. ಇವನು ಅನ್ಟಚಬಲ್, ಇವನು SC, ಇವನು ST, ಇವನು ಕೆಳಜಾತಿಯವನು, ನೋ ಯು ಶುಡ್ ನಾಟ್ ಕಮ್ ಟು ಪೋಲಿಂಗ್ ಬೂತ್ ಅಂತ ಹೇಳಲಿಲ್ಲ. ಆಮೇಲೆ ಯಾವಾಗ ಸಾಕು ಅನ್ಸ್ತು ನಮ್ಗೆ. ಹಿಂದೆ ಎಲ್ಲ ಮನುಷ್ಯರು ಮೋಸ ಮಾಡದೆ ಬದುಕಬೇಕಪ್ಪ ಅಂತ ಪ್ರತಿ ದಿವಸ ಅಂದ್ಕೊಳ್ತಾ ಇದ್ರು, ಯಾರಿಗೂ ಮೋಸ ಮಾಡದೆ. ಇವಾಗ ಮೋಸ ಹೋಗದೆ ಹೆಂಗಪ್ಪ ಬದುಕೋದು, ಮೋಸ ಹೋಗದೆ ಇದ್ರೆ ಸಾಕಪ್ಪ. ದುಡ್ಡನ್ನ ನೋಡಿ ಒಂದ್ ಫ್ರೆಂಡ್ಶಿಪ್ ಬೆಳೆಸ್ತಾರ, ಇಲ್ಲ ಅವರಿಂದ ಏನು ನಾವು ಪಡ್ಕೋಬಹುದು. ನಮ್ಮ ಭಾವನೆಗಳು ಬೇರೆ ಆಗುತ್ತೆ, ಅಸಮಾನತೆಗಳ ಬಗ್ಗೆ ಒಂಥರ ಕೆಟ್ಟ ಭಾವನೆ ಬರುತ್ತೆ, ಅದು ಬೇಡ ಸಹಿಸಬಾರ್ದು. ಏನಿದೆ ಇಲ್ಲಿ ಮೇಲು ಕೀಳು ಅನ್ನುವಂತಹದ್ದು ಅನ್ನೋದೆಲ್ಲ ಮನಸ್ಸಲ್ಲಿ ಬರುತ್ತೆ. ದೇ ವರ್ ದ ಫಸ್ಟ್ ಪೀಪಲ್ ಟು ಗೆಟ್ ಕರಪ್ಟ್. ನನ್ಗೂ ಹಾಗೆ ಅನ್ಸುತ್ತೆ. ನಾಲೆಡ್ಜ್ ವಿಸ್ಡಮ್ ನಾಲೆಡ್ಜ್ ಏನ್ ಡಿಫರೆನ್ಸ್? ಇಲ್ಲಿ ತುಂಬಾ ಅತಿ ಕೆಟ್ಟ MLAಗಳು ಈ ಸಲ ಕಾಯ್ಕೆ ಆಗ್ತಾರೆ ಅಂತ ನನ್ಗನ್ನಿಸ್ತು. ನಮ್ಮ ಸಮಾಜ ಒಳ್ಳೇದಾದ್ರೆ ನನ್ನ ಕುಟುಂಬಕ್ಕೆ ಒಳ್ಳೇದಾಗುತ್ತೆ ಅಂತ ನನ್ಗೂ ಹಾಗೆ ಅನ್ಸುತ್ತೆ. ಬಟ್ ಐ ಹ್ಯಾವ್ ಎ ಡ್ರೀಮ್ ಅಂತ ಹೇಳೋ ತನಕ ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್ ಬಂದು ಮೆನಿ ಬ್ಲಾಕ್ಸ್ ವರ್ ನಾಟ್ ಇನ್ ಅ ಪೊಸಿಷನ್ ಟು ಗೋ ಅಂಡ್ ವೋಟ್. ಆ ಇನ್ಇಕ್ವಾಲಿಟಿ ವಿಲ್ ಡೆಸ್ಟ್ರಾಯ್ ಡೆಮಾಕ್ರಸಿ. ನಾನು ಹೇಳ್ತಿರೋ ಎಷ್ಟೋ ವಿಚಾರಗಳು ನಮ್ ನೋಡೋಂತ ಈಗ ನಮ್ಮ ಸಮಸ್ಯೆ ಏನಂದ್ರೆ ಇದನ್ನ ನೋಡೋಂತ ಎಷ್ಟೋ ಜನಕ್ಕೆ ಇವೆಲ್ಲ ತಟ್ಟೋದಿಲ್ಲ. ಸರ್, ನೀವು ಹೇಳಿದ್ರಿ ಇವಾಗ ಜನರಿಗೆ ಇದು ಸ್ವಲ್ಪ ತುಂಬಾ ಹೆವಿ ಅನ್ಸುತ್ತೆ ಈ ಟಾಪಿಕ್, ಬಟ್ ಈ ತರ ವಿಷಯಗಳ ಬಗ್ಗೆ ಮಾತಾಡೋ ಅವಶ್ಯಕತೆ ಇದೆ. ಭ್ರಷ್ಟರೇ ಪವಿತ್ರ ರಾಜಕಾರಣವನ್ನು ಬಿಟ್ಟು ತೊಲಗಿ, ನಾಡ ಪ್ರೇಮಿಗಳೇ ಪ್ರಾಮಾಣಿಕ ರಾಜಕಾರಣಕ್ಕೆ ಮುಂದಾಗಿ. ನೋಟಾಗೆ 90% ಬಂದ್ರು 10% ಓಟಲ್ಲಿ ಜಾಸ್ತಿ ಯಾರಿಗೆ ಬಂದಿದ್ಯೋ ಅದರಲ್ಲಿ 5 ಓಟು ಒಬ್ಬನಿಗೆ ಬಂದು ಮಿಕ್ಕವ್ರಿಗೆ 2-3 ಬಂದಿದ್ರೆ 5 ಓಟ್ ಬಂದವನಿಗೆ ಗೆದ್ಬಿಡ್ತಾರೆ. ರಾಜಕೀಯ ಒಂದು ಪವಿತ್ರವಾದ ವ್ಯವಸ್ಥೆ. ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿಲಿ ತನ್ನ ಓಟನ್ನ ಮಾರ್ಕೊಳ್ಳುವಂತ ಇವ್ರು ನಿಜಕ್ಕೂ ಮನುಷ್ಯರ, ವಿದ್ಯಾವಂತ ಮನುಷ್ಯರ. ಬಟ್ ಸಮಸ್ಯೆ ಏನ್ ಗೊತ್ತಾ ಸರ್, ನೀವು ಲಂಚ ಜನ ಕೊಡ್ತಾರೆ ಅಂತ ನೀವು ಹೇಳಿದ್ರಲ್ಲ, ಅದು ಕೊಡದೆ ಹೋದ್ರೆ ಅವ್ರನ್ನ ಎಷ್ಟು ಅಲ್ಸ್ತಾರೆ, ಎಷ್ಟು ಸುತ್ತಾಡ್ಸ್ತಾರೆ, ಎಷ್ಟು ಕಷ್ಟ ಕೊಡ್ತಾರೆ ಅಂತ ಅಂದ್ರೆ ಅವಾಗ ಏನ್ ಮಾಡ್ಬೇಕು ಅವರು? ಕರ್ನಾಟಕ, ಕನ್ನಡ ಅಸ್ಮಿತೆ, ಪ್ರಾದೇಶಿಕ ಚಿಂತನೆ, ಒಂದು ರಾಷ್ಟ್ರ, ಒಂದು ಭಾರತ ಅನ್ನುವಂಥದ್ದು ಒಕ್ಕೂಟ ರಾಷ್ಟ್ರ. ಇವತ್ತು ಸರ್ ಎಷ್ಟೊಂದು ಹೆಸರುಗಳು ತಗೊಂಡಿದ್ದೀರಾ ನೀವು, ಬಟ್ ಇವತ್ತು ಹುಡುಕಾಡಿದ್ರೆ ಯಾರನ್ನ ನಾವು ಆದರ್ಶ ಮಾಡ್ಕೊಳ್ಳೋದು ಅಂತ. ರವಿಗಿಲ್ಲದ ಭಯ, ಶಶಿಗಿಲ್ಲದ ಭಯ, ತಾರಾ ನಿವಹಕ್ಕೆ ಇರದ ಭಯ, ನಿನಗೇತಕ್ಕೆ ಬಿಡು ಅಣು ಶ್ರದ್ಧೆ ನಿಡು.